ಸೀತಾ ಸೀತಾ ಹಲೋ ಹಲೋ ನವೀನ. ಹಲೋ ಸೀದಾ, ಏನಾಯ್ತು? ನವೀನ, ಏಯ್ ಏನಾಯ್ತು ಹೇಳೋ. ಸೀತಾ ನನ್ನ ಬಿಟ್ಟೋದ್ರ ಕಣ. ಬಿಟ್ಟೋದ್ಲ? ಏಯ್ ಏನು ಮಾಡ್ದೋ ಇಷ್ಟೊತ್ತಲ್ಲಿ? ನೈಟ್ ಎಲ್ಲ ಅಂತ ಹೋದ್ಲು? ಎಲ್ಲಿಲ್ಲ ಕಣ, ಸತ್ತು ಹೋಗಿದ್ದಾಳೆ. ಏನಾಯ್ತು ಅಂತಲೇ ಗೊತ್ತಿಲ್ಲ ಕಣ ನನಗೆ. ಏನು ಹೇಳ್ತಿದ್ದೆ ಸೀದಾ ನೀನು? ಹ್ಞೂ ಕಣ, ನಿಜ. ನಾನು ಮನೆ ಮುಚ್ಚಾಕ್ತಿದ್ದ ನೀನು. ಬೇಗ ಬಾ ನವೀನ ನೀನು. ಸೀತಾ ಸೀತಾ, ನನ್ನ ಬಿಟ್ಟು ಹೋಗ್ಬೇಡ ಕಣೆ. ನೀನಿಲ್ಲಾಂದ್ರೆ ನಾನು ಅನಾಥ ಆಗ್ತೀನಿ ಕಣೆ. ನನ್ನ ಅಪ್ಪ ಅಮ್ಮನ ರೋಡಲ್ಲಿ ಬಿಟ್ಟೋದ್ರಿ, ಇವಾಗ ನೀನು ಬಿಟ್ಟೋದ್ರೆ ನಾ ಎಲ್ಲಿ ಹೋಗ್ಲಿ ಕಣೆ. ಎಲ್ಗಾದ್ರೂ ಹೋಗಿಸಿದ್ದು ನನ್ನೇನು ಕೇಳ್ತೀಯಾ? ನೀನುಂಟು, ನಿನ್ನ ಫ್ರೆಂಡ್ಸ್ ಉಂಟು, ನಾನಿದ್ದೀನಿ ಅಂತ ನಿಂಗೆ ಲೆಕ್ಕನೇ ಇಲ್ಲ ಅಂತಂದಮೇಲೆ ನಾನು ಯಾಕೆ ಬೇಕು ನಿಂಗೆ? ಆಯ್ತು ಬಿಡೆ ಸೀತಾ, ಸಾರಿ. ನಂಗೆ ಸಾರಿನೂ ಬೇಡ, ಏನೂ ಬೇಡ. ಒಟ್ನಲ್ಲಿ ನಂಗೆ ನೀನೇ ಬೇಡ ನನಗೆ. ಸೀತಾ, ಏನು? ನಾನೇನು ತಪ್ಪು ಮಾಡಿದೆ ಅಂಥದ್ದು? ನೀನೇನೂ ತಪ್ಪು ಮಾಡಿಲ್ಲಪ್ಪ, ಎಲ್ಲ ನಂದೇ ತಪ್ಪು. ನಿನ್ನೋಗಿ ಇಷ್ಟಪಟ್ಟನಲ್ಲ, ನಂದೇ ತಪ್ಪು. ನಿಂತ್ಕೋ ಸೀತಾ, ಅದೇನಂತ ಹೇಳು. ಅದ್ಯಾಕೆ ಒಳ್ಳೆ ಸಿಡುಕು ಮೂತಿ ಸಿದ್ಧವಂತರ ಆಡ್ತಾ ಇದೆಯಾ? ಅದೆಲ್ಲ ನನ್ನ ಮಾತು ಕೇಳ್ತೀಯ ಹೇಳು? 3 ಹೊತ್ತು ಫ್ರೆಂಡ್ಸು ಅಂತ ಇರ್ತೀಯ. ನಾನು ಇದ್ದೀನಿ ಅಂತ ನೀನು ಮರ್ತೇ ಬಿಟ್ಟಿದ್ಯಾ ಅನ್ಸುತ್ತೆ. ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ಫ್ರೆಂಡ್ಸನ್ನ ಬಿಟ್ಬೇಡ ಅಂತಾನ? ನಾನು ಫ್ರೆಂಡ್ಸನ್ನು ಬಿಡು ಅಂತ ಹೇಳ್ತಿಲ್ಲ ಕಣೋ ನಿನಗೆ. ನಿಂದೇ ಆದಂಥ ಪರ್ಸ್ನಲ್ ಲೈಫ್ ಇದೆ. ಒಳ್ಳೆ ಕೆಲಸ ಮಾಡು, ದುಡ್ಡು ಸಂಪಾದನೆ ಮಾಡು. ಆಶ್ರಮದಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹೇಳು? ಅದೇ ನಮ್ಮದೇ ಅಂತ ಒಂದು ಮನೆ ಇದ್ದರೆ ನಾನು ನಿನ್ನ ಜೊತೆ ಆರಾಮಾಗಿರ್ಬೋದು ಗೊತ್ತಾ? ಲೈಫಲ್ಲಿ ತುಂಬ ದೊಡ್ಡ ಕನ್ಸಿಟ್ಕೊಂಡಿದ್ದೀನಿ ಕಣೋ. ಆಲ್ರೆಡಿ ಒಂದು ಜಾಬ್ ಕನ್ಫರ್ಮ್ ಆಗಿದೆ. ಆದಷ್ಟು ಬೇಗ ಒಂದು ಹೊಸ ಮನೆ ಮಾಡ್ತೀನಿ. ಡೋಂಟ್ ವರಿ ಚಿನ್ನ. ಮೊದಲು ಆ ಕೆಲಸ ಮಾಡು, ಇಲ್ಲ ಅಂದರೆ ನಾನೇ ನಿನ್ನ ಜೊತೆ ಇರಲ್ಲ. ಹೇ, ಹೇಳ್ದಂಗೆ ಮಾಡಿಬಿಟ್ಟಲ್ಲ ಸೀತಾ. ಏಯ್ ಏನೋ ಇದು ರಕ್ತ? ಲೇ ಸಿದಾ ಸಿದಾ, ಕರೆಕ್ಟಾಗಿ ಹೇಳು, ಏನಾಯ್ತು ಅಂತೇಳಿ. ನಿನ್ನಿಂದ ನಾವು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆಯಲ್ಲೋ ಸಿದಾ. ನೀನು ನಂಬಿ ಬೀಗ ಕೊಟ್ಟಿದ್ದಕ್ಕೆ ನಮ್ದೇ ತಪ್ಪೇನು? ಇವಾಗ ನಮ್ಮ ಹುಡುಕೆ ತಂದಿದೆಯಲ್ಲೋ. ಇಲ್ಲ ಮಗ, ದೆವ್ವ ದೆವ್ವ ಅಂತ ಹೇಳ್ತಿದ್ರು. ಈ ಮನೇಲಿ ಪಕ್ಕ ದೆವ್ವ ಇದೆ. ನನ್ನ ಸೀತನ ದೆವ್ವನೇ ಸಾಯಿಸಿದ್ದು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲಲ್ಲೋ ನಿನ್ನ. ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವಲ್ರೋ ನಿಮ್ಮಂಥವ್ರ ಹತ್ರ. ಯಾರೋ ಬೆಲ್ ಮಾಡಿದ್ರು, ನೋಡ್ಕೊ ಬರ್ತೀನಿ ಇರು. ಸಮಾಧಾನ ಸಮಾಧಾನ. ರೊಚ್ಗೆದ್ದಿದ್ದೀರ ಅಂತ ಗೊತ್ತು, ಮೊದಲು ಡೋರ್ ಹಾಕಿ. ಬೆಳಗ್ಗೆ ತಲೆನೋವು ಅಂತ ಹೇಳಿದಲ್ಲ, ಮಾತ್ರೆ ತಗೊಂಡ? ಹುಂಕಣು, ಬೆಳಿಗ್ಗೆ ಒಂದು ತಗೊಂಡಿದ್ದೀನಿ. 3 ದಿನ ತಗೋ ಅಂತ ಹೇಳಿದ್ದಾರೆ. ಇವಾಗ ಒಂದು ತಗೊಳ್ತೀನಿ. ಸರಿ ತಗೋ. ಐ, ಎಷ್ಟು ಚೆನ್ನಾಗಿದೆಯಲ್ಲ ಮನೆ. ಯಾರ್ಯಾರು ಇರ್ತಾರೆ ಮನೇಲಿ? ಇಬ್ಬರೇ, ನವೀನು ಮತ್ತೆ ಅವರಮ್ಮ. ಮತ್ತೆ ಅವರಪ್ಪ? ಅವರಪ್ಪ ಊರಲ್ಲಿ ಇರ್ತಾರಂತೆ. ಓ ವಾವ್, ಎಷ್ಟು ಕ್ಯೂಟಾಗಿದೆಯಲ್ಲ. ಇವಳೇನು ನನ್ನ ಮುದ್ದು ಮಾಡೋದು ಬಿಟ್ಟು ಗೊಂಬೆ ಮುದ್ದು ಮಾಡ್ತಾಳಲ್ಲ.
ಏ ಚೈಲ್ಡು, ಓಯ್, ನಿಂಗೇನು ಅರ್ಥ ಆಗಲ್ವಾ? ನಾನೇ ಅರ್ಥ ಮಾಡಿಸ್ಬೇಕಾ? ಏನೋ ಮತ್ತೆ ಗೊಂಬೆನ ಮುದ್ದು ಮಾಡ್ತಾ ಇದೆಯಾ? ಅದಕ್ಕೇನು? ಹೌದಾ? ಸಿದ್ದು ಸಿದ್ದು, ನೀನು ಈ ಥರ ಒಂದು ಮನೆ ಮಾಡೋಗುತ್ತಾ? ಎಷ್ಟು ದಿನ ಅಂತ ಆಶ್ರಮದಲ್ಲಿ ಇರೋಕ್ಕಾಗುತ್ತೆ ಹೇಳು? ನಮ್ಮದೇ ಒಂದು ಸ್ವಂತ ಮನೆ ಇದ್ರೆ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ಬೋದಾಗುತ್ತಾ? ನನಗೂ ಮನೆ ಮಾಡಬೇಕು, ನನ್ನ ಮುದ್ದು ಸೀತನ ಬೇಗ ಮದುವೆ ಆಗ್ಬೇಕಂತ ಆಸೆ ಇದೆ. ಏನು ಮಾಡಲಿ ಹೇಳು? ಈ ಬೆಂಗಳೂರಲ್ಲಿ ಜಾಬ್ ಹುಡುಕೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿದ್ದಾನೆ. ನಿನ್ನ ಆಶ್ರಮದಲ್ಲಿ ಬಿಡೋಕ್ಕೂ ನನಗೆ ಇಷ್ಟ ಇಲ್ಲ. ಆದಷ್ಟು ಬೇಗ ಕರ್ಕೊಂಡ್ಬರ್ತೀನಿ. ಅನ್ಕೋತೀಯ 3 ಹೊತ್ತು ಹಾಟ್ ಹೊಡ್ಕೊಂಡು ಕೂತ್ಕೋತೀಯ. ಚಿಕ್ಕ ಜಾಬ್ ಆದ್ರೂ ಪರವಾಗಿಲ್ಲ, ಇಬ್ರು ಸೇರ್ಕೊಂಡು ಕೆಲಸ ಮಾಡೋಣ, ಇಬ್ರು ಸೇರಿ ಮನೆ ರೆಂಟ್ ಕಟ್ಟೋಣ. ಓಕೆ? ಆಯಿತು, ಆದಷ್ಟು ಬೇಗ ನೋಡ್ತೀನಿ. ಓಕೆನಾ? ಸಿದ್ದು, ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಸುಮ್ಮನೆ ಏನಿಲ್ಲ. ನಾನು ನಿಂಗೆ ಮೊದಲೇ ಹೇಳ್ದೆ ನಂಗೆ ಈ ಥರ ಎಲ್ಲ ಏನು ಇಷ್ಟ ಆಗಲ್ಲ ಅಂದ್ಬಿಟ್ಟು. ಯಾರಾದರೂ ವಿಡಿಯೋ ಮಾಡಿಬಿಟ್ರೆ, ಎಲ್ಲ ಕಡೆ ಬಿಟ್ಬಿಟ್ರೆ ಏನು ಮಾಡೋದು? ಏನು ಆಗಲ್ಲ, ಸುಮ್ಮನೆ ಯಾಕೆ? ಏನಾಗಲ್ಲ ಅಂದ್ರೆ ಸಿದ್ದು, ದೆವ್ವ ಏನಾದ್ರು ನಾ? ಸುಮ್ಮನೆ ಯಾರು ದೆವ್ವ ಇಲ್ಲ, ಏನಿಲ್ಲ. ಅಮ್ಮ ಸಿದ್ದು, ಯಾಕೋ ಹೊಟ್ಟೆ ನೋಯ್ತಾ ಇದೆ ನನಗೆ. ಏನಾಯ್ತು? ಹೊಟ್ಟೆ ನೋಯ್ತಾ ಇದೆ ನನಗೆ. ಅಮ್ಮ, ನೀನು ಫಸ್ಟ್ ಅಲ್ಲಿ ಹೋಗಿ ನೋಡೋಗು. ಸರಿ. ಅಯ್ಯೋ, ಫೋನು ಇವಳಿಗೆ ಫೋನ್ ಮಾಡ್ತಿದ್ದಾಳೆ. ಏನಾದರೂ ಗೊತ್ತಾಗ್ಬಿಡ್ತಾ? ಹಾ, ಹೇಳಿ ಅಮ್ಮ. ಹಲೋ ಸೀತಾ, ನನ್ನ ಲವರ್ ಫೋನ್ ಎತ್ತಾ ಇಲ್ಲ ಕಣೆ. ಅಲ್ಲ ಕಣೆ, ನಿನ್ಲವ್ರ ಫೋನ್ ಎತ್ತಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ನೀನು ಫೋನ್ ಇಡ್ಲಿಲ್ಲ ಅಂದ್ರೆ ನಾನೇ ನಿನ್ ಬಂದು ಎತ್ಬಿಡ್ತೀನಿ. ಮುಚ್ಕೊಂಡು ಫೋನ್ ಇಡೆ. ನಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಇವಳ್ದು ಒಂದು ಪ್ರಾಬ್ಲಮ್. ಅಮ್ಮ, ಸಿದ್ದು ಸಿದ್ದು, ಹೊಟ್ಟೆ ನೋಯ್ತಿದೆ. ಅಮ್ಮ ಅಮ್ಮ, ಸಿದ್ದು, ಅಮ್ಮ ಆಗ್ತಿಲ್ಲ ನನಗೆ. ಅಮ್ಮ, ಹೊಟ್ಟೆ ನೋಯ್ತಿದೆ. ಅಮ್ಮ ಅಮ್ಮ ರಕ್ತ ಬರ್ತಿದೆ. ಸಿದ್ದು ಸಿದ್ದು, ಅಮ್ಮ. ಸಿದಾ, ಏನು ಹೀಗೆ ಮಾಡಿದ್ಯಾ? ಇವಾಗೇನು ಕತೆ? ಏನು ಮಾಡ್ದು ಮಗ? ಬೇಡಿಕಾಯ್ದ ಹುಳಿ ರೊಚ್ಚಿಗೆ ಐತಿ, ಆರ್ಬಡಿ ಐತೆ. ಆ ಏಟಿಗೆ ಪಾಪ ಹುಡುಗಿ ಪ್ರಾಣ ಹೋಗ್ಬಿಡ್ತು. ಇಲ್ಲ ಮಗ, ನಾನು ಏನು ಮಾಡಿಲ್ಲ ಅವಳಿಗೆ. ಲೋ, ನೀನು ಮಾಡಿರೋ ಕೆಲಸ ಆಚೆ ಅನ್ನೋದು ಗೊತ್ತಾದ್ರೆ ನಿನ್ನಿಂದ ನಮ್ಮನ್ನ ರೇಪ್ ಇಷ್ಟಗಳಂತಾರೆ ಕಣೋ. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮನ್ನ ಹೆಂಗೋ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ ನಾವು? ನನ್ನಿಂದ ನೀವೆಲ್ಲ ರೇಪಿಸ್ಟ್ ಆಗೋದು ಬೇಡ ಮಗ. ನನ್ನ ಸೀತನ ಕೆಳಗವ್ರು ಇಳಿಸ್ಕೊಡಿ, ಎಲ್ಲ ದೂರ ಕರ್ಕೊಂಡು ಹೋಗ್ತೀನಿ ಮಗ. ಅವಾಗ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ಮಗ. ನಮ್ಮನೆಕಿ ಏನಕ್ಕೋ ನಿಂಗೆ? ನೀವು ಯಾರು ಇರಲ್ಲ ಮನೆಯಲ್ಲಿ, ಅದಕ್ಕೆ ನಮ್ಮ ಹುಡುಗಿ ಬರ್ತಾಳೆ. ಲೇ, ನಮ್ಮನೆ ಏನು ಓಯೋ ರೂಮ್ ಅನ್ಕೊಂಡಿದ್ದೇನೆ ನೀನು? ಏ ಸುಮ್ಮನಿರ ಮಗ, ಪ್ಲೀಸ್ ಕೇಕ್ ಕೊಟ್ಟೋಗ. ಅಮ್ಮಗೆ ಹೇಳ್ಬೇಡ. ಏಯ್, ಹೋಗಿ ಯಾವ್ದನ್ನ ಓಯೋ ರೂಮ್ ಬುಕ್ ಮಾಡ್ಕೊ ಹೋಗಲೇ. ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ. ಓಹೋ, ಆಗ್ಲೇ ಕೇಳ್ಬಿಟ್ಟಿದ್ಯಾ? ಏನಂದ್ಲು? ಕೆನ್ನೆ ಮೇಲೆ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ರೂಮ್ ಅಂತೆ ರೂಮು. ಎಷ್ಟು ಸಲ ಹೇಳಿದ್ರೆ ನಂಗೆ ಇವೆಲ್ಲ ಇಷ್ಟ ಇಲ್ಲ ಅಂತ. ನೀನು ಸ್ವಂತ ಮನೆ ಮಾಡು, ಬೇಕಾದ್ರೆ ಬರ್ತೀನಿ. ಅದು ಬಿಟ್ಟು ರೂಮ್ ಅಂದರೆ ಹೇ ಅಷ್ಟೇ. ಆಮೇಲೆ ಕೂಲ್ ಯಾಕಷ್ಟು ಕೋಪ ಮಾಡ್ಕೊಂತ ಹೇಳಿ? ಏನು ಕೂಲು? ನೀನು ಹೇಳ್ದಂಗೆಲ್ಲ ನಾನು ಕೇಳಬೇಕಾ? ಆಯ್ತು ಬಿಡು, ಇನ್ನೊಂದ್ಸಲ ಮಾಡಲ್ಲ. ಸಾರಿ ಅಂತೆ. ಸಾರಿ. ತಗೋಪ. ಬೆಕ್ಕಿಗೆ ಚಲಾಟ, ಇಲ್ಲಿಗೆ ಪ್ರಾಣ ಸಂಕಟ, ಹಂಗಾಯ್ತು ನಿಂದು. ನೀನಿಲ್ಲಿನಾ? ನೀವೇನಪ್ಪ ಅಲ್ಲಿ ಬೇಲೆ ಯಾರಿದ್ರಾ? ಇವಾಗ ನಗ್ತಾ ಇದ್ದೀರಾ ಅಷ್ಟೇ.
ಕೀ ಕೊಟ್ರೆ ನೀನು ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಬಿಡ್ತೀಯ ಅಂತ ಭಯ. ಹೆಚ್ಚು ಕಮ್ಮಿ ಮಾಡಕ್ಕೆ ತಾನೆ ಕೀ ಕೇಳ್ತಿರೋದು. ಅದೇ ಕಣ ಭಯ ಆಯ್ತಿರೋದು. ಏನಾಗಲ್ಲ ಕೊಡು ಮಗ, ನೀನು ಸುಮ್ಮನೆ. ನಾನು ಹುಡುಗಿನ ಇಷ್ಟು ಸತಾಯಿಸಿಲ್ಲ, ಅವಳಕ್ಕಿಂತ ನೀನು ಜಾಸ್ತಿನೇ ಸತಾಯಿಸ್ತಾ ಇದೀಯ. ಮನೇಲಿ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ನಿನ್ನ ಜೊತೆ ನಾವು ಆಶ್ರಮಕ್ಕೆ ಹೋಗ್ಬೇಕಾಗತ್ತೆ ಆಮೇಲೆ, ಅಷ್ಟೇ. ಮಗ ಆ ಥರ ಎಲ್ಲ ಏನಾಗಲ್ಲೋ, ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಇಲ್ಲ ಮಗ, ಪಕ್ಕ ಲಾಕ್ ಆಗ್ಬಿಡ್ತೀವಿ ಅಂತ ಭಯ ಆಗ್ತಾ ಇದೆ. ಹುಡುಗಿ ಸತ್ತಿರೋ ಮ್ಯಾಟ್ರ್ ಬೇರೆ, ಪರ್ಮನೆಂಟಾಗಿ ರೇಪ್ ಕೇಸ್ ಹಾಕಿ ಜೈಲ್ಗೆ ಹಾಕ್ಬಿಡ್ತಾರೆ. ಅಷ್ಟೆಲ್ಲ ಏನಕ್ಕೆ ತಲೆ ಕೆಡಿಸ್ಕೊತೀಯ? ಇರು, ಏನಾದರೂ ವ್ಯವಸ್ಥೆ ಮಾಡೋಣ. ನಂಗೆ ಯಾಕೋ ಭಯ ಆಗ್ತಿದೆ ಮಗ. ನಂಗಿರೋದು ಒಂದೇ ಅಪ್ಪ ಒಂದೇ ಅಮ್ಮ, ನನ್ನ ಬಿಟ್ರೆ ಇನ್ನು ಯಾರಿದ್ದಾನೆ ಮಗ? ಲೇ, ನಮಗೆ 4 ಜನ ಇರ್ತಾರ. ಯಾವ ಒಳ್ಳೆ ಇವನ್ ಯಾಕೆ ಹಿಂಗೆ ಓಡ್ತಾ ಇದ್ದಾನೆ? ಯಾಕೋ ಏನಾಯ್ತು? ಯಪ್ಪ, ಏನಾಯ್ತು? ಏನಿಲ್ಲ. ಏನಾಯ್ತು? ಯೂಟ್ಯೂಬ್ಗೆ ಕಂಟೆಂಟ್ ಕೊಟ್ಟು 1 ವಾರ ಆಯಿತು. ಲೈವ್ ಹೋಗೋಣವಾ? ಇರೋ. ಆಹಾ, ಒಳ್ಳೆ ಕಂಟೆಂಟ್ ಸಿಕ್ತು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಲಿಂಗ. ಇವತ್ತು ನಾನು ನವೀನ್ ಮನೆಗೆ ಬಂದಿದ್ದೀನಿ. ಆದರೆ ನೈಟ್ ಫುಲ್ಲು ಜಾಗನೆ. ಯಾಕೆ ಗೊತ್ತಾ? ಪಾಪ ನಮ್ಮ ಸೀತಾ ಸೊತ್ತೋಗ್ಬಿಟ್ಟಿದ್ದಾಳೆ. ಓಕೆ ಬನ್ನಿ, ನಮ್ಮ ನವೀನ್ ಹೋಮ್ ಟೂರ್ ನೋಡೋಣ. ಓಕೆ ಬನ್ನಿ ಗೈಸ್. ಓಕೆ ಗೈಸ್ ಬನ್ನಿ, ಕಿಚನ್ ರೂಮ್ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ನ ಹೇಳ್ರು. ಏಯ್ ಲೋ, ಏನೋ ಮಾಡ್ತಾವ ಇವನು? ಮಗ ಲೈವ್ ಆಗ್ತೀರಿ ಮಗ. ಲೇ, ಕ್ರಿಕೆಟ್ ಕಪ್ ಬಾಲ್ ನನ್ನ ಮಗನೇ, ಏನು ಮಾಡ್ತಾ ಇದೆ ಅಂತ ಗೊತ್ತೇನ ನಿನಗೆ? ಲೇ ಅಭಿ, ಹೋಗಿ ಫಸ್ಟ್ ಫೋನ್ ಕಿತ್ಕೊಳ್ಳೋ. ಏಯ್ ಕೊಡ ಇದೆ ಹಾಕಿದ್ರೆ. ಲೋ, ನೀವು ಮಾಡೋ ಅಲ್ಕೆ ಕೆಲಸಗಳಿಂದ ಅವ್ನು ನೋಡಿದ್ರೆ ಹಂಗೆ ಮಾಡೋನೆ, ನೀನು ನೋಡಿದ್ರೆ ಲೈವ್ ಬಂದಿದ್ಯಾ. ನಾವೇನೋ ತಗ್ಲಾಕೊಂಡ್ರೆ 4 ಜನ ಸಾಮೂಹಿಕ ಅತ್ಯಾಚಾರ, ಬ್ರೇಕಿಂಗ್ ನ್ಯೂಸ್ 24 ಗಂಟೆ ಹಾಕೊಂಡು ರುಬ್ತಾ ಇರ್ತಾರೆ. ಲೇ ಸಾರಿ ಮಗ. ಲೇ ತಲೈ, ಏನು ಯೂಟ್ಯೂಬ್ ಅಂದ್ರೆ ನಿಂಗೆ ಸರಿಯಾಗಿ ತಗಲ್ಸಾಕ್ತಲ್ಲ ನಮ್ಮನ್ನ. ಅದ್ರಲ್ಲಿ ನೀರು ಇದೆಯಾ ಅಂತ ಮರಿಬೇಡ. ವ್ಯೂಸ್ ಬರುತ್ತಾ? ನೀನ್ ವ್ಯೂಸ್ ಅಂತ ವ್ಯೂಸ್. ಹೋಗಪ್ಪ ಮಗ. 1 ವಾರದಿಂದ ಕಂಟೆಂಟ್ ಸಿಕ್ಕಿಲ್ಲ ಮಗ, ಅದಕ್ಕೆ. ಏಯ್, ಅದು ಯೂಟ್ಯೂಬ್ ಕಂಟೆಂಟ್ ಏನೋ? ಎಂತ ನನ್ನ ಮಕ್ಕಳು ಸಿಗ್ತಿರೋ ಮಗ. ಸಾರಿ ಮಗ. ಲೀ, ಏನೋ ಸಾರಿ? ನಿಮ್ಮಂತ ಫ್ರೆಂಡ್ಸ್ ಇದ್ರೆ ಏನಿಲ್ಲ, ಗುಂಡಿ ತೊಡೆ ಮುಚ್ಚಿಬಿಡ್ತೀರಾ ನಮ್ಮನ್ನ. ಸೀತಾ, ಏನಾಯ್ತು ಸೀತಾ? ಸೀತಾ, ಅಯ್ಯೋ ಬ್ಲಡ್ ಎಲ್ಲ ಬಂದಿದೆ. ಸೀತಾ ಏನಾಯ್ತು? ಸೀತಾ, ಸಿದ್ದು, ಅಯ್ಯೋ, ಸೀತಾ ಏನಾಯ್ತೆ? ದೇವ, ಸೀತಾ, ಯಾ ದೆವ್ವ ಕಣೆ. ನನ್ನ ಬದುಕು ಉಳಿಸ್ಕೊ. ಸೀತಾ, ದೇವ, ಎಲ್ಲಿ ದೆವ್ವ ಕಣೆ? ಸಿದ್ದು ಉಳಿಸ್ಕೊ. ಸೀತಾ, ಇರು ಕಣೆ, ನೀರು ಕೊಡ್ತೀನಿ, ಬಂದಿರ. ಸೀತಾ, ಸೀತಾ ಏನಾಯ್ತು ಕಣೆ ನಿನಗೆ? ಸೀತಾ, ಸಿದ್ದು, ದೆವ್ವ ಅದು ಇದು ಅಂತ ಕತೆ ಕಟ್ತಿದ್ಯಾ? 7-8 ವರ್ಷದಿಂದ ನವೀನ್ ಮತ್ತೆ ಅವರಮ್ಮ ಇಲ್ಲೇ ವಾಸ ಮಾಡ್ತಿದ್ದಾರೆ. ಅವ್ರು ಕಾಣಿಸ್ತಾ ಇರೋದು ನಿಂಗೆ ಮಾತ್ರ ಹೇಗೋ ಕಾಣಿಸ್ತು? ಪ್ರಾಮಿಸ್ ಮಗ, ಅವಳು ದೆವ್ವ ದೆವ್ವ ಅಂತಲೇ ಹೇಳಿದ್ದು. ಗೆಜ್ಜೆ ಸೌಂಡ್ ಕೂಡ ಕೇಳಿತು ಗೊತ್ತಾ? ಸಿದ್ದು, ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಇನ್ನೊಬ್ಬರು ಮನೆ ಹಾಳು ಮಾಡಿದ್ಯಾ. ಲೇ,
ಆಗಿದ್ದಾಗ್ಲಿ ಮಾದಪ್ಪನ ಜಾತ್ರೆ ನಾವೇ ಕಿತ್ಲಾಡೋ ಟೈಮಲ್ಲ ಇದು, ಅರ್ಥ ಮಾಡ್ಕೊಳ್ಳಿ. ಸಾರಿ ಮಗ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ. ನಿಮಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ನನ್ನಿಂದ ನೀವು ಸುಮ್ಮನೆ ತಗಲಾಕೊಂತೀರ. ಪ್ಲೀಸ್ ಕೆಳಗೆ ತಗೊಂಡು ಹೋಗೋ ತನಕ ಹೆಲ್ಪ್ ಮಾಡಿ. ಆಮೇಲೆ ಎಲ್ಲಾದರೂ ದೂರ ಕರ್ಕೊಂಡು ಹೋಗ್ತೀನಿ. ಆವಾಗ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಟೈಮ್ ಬೇರೆ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನೋಡಿದ್ರೆ ಆಮೇಲೆ ನನ್ನ ಹೆಸ್ರು ಜೊತೆ ನಿಮ್ಮ ಹೆಸರು ಟಿ ವಿಯಲ್ಲಿ ಬರುತ್ತೆ. ಆ ಥರ ಏನಾರು ಆದರೆ ನಾ ಬದುಕಿದ್ರೂ ಸತ್ತಂತೆ. ನಾ ತಪ್ಪು ಮಾಡಿದ್ದೀನಿ, ನಾನೊಬ್ಬನೇ ಅನುಭವಿಸ್ತೀನಿ. ಮಗ ಕೆಳಗಡೆ ನೋಡ್ಕೊಂಬೋಗು. ನಿಮಿಷ ತಡೀರಿ ಮಗ. ಅಬ್ಬಿ ನೀನು ಹೋಗುವ. ಬನ್ನಿ ಬನ್ನಿ ಬನ್ನಿ. ಮಗ ಏನೇ ಆಗಲಿ ಆದರೂ ಅವನೊಬ್ಬನೇ ಬಿಟ್ಟಿದ್ದು ನನಗೇನೋ ಸರಿ ಅನಿಸಿಲ್ಲ ಮಗ. ಏನು ಮಾಡ್ಬಿಡ್ತಾರೆ, ಜೈಲಾಗ್ತಾರೆ ಅಷ್ಟೇ ತಾನೇ. ಆಗಲಿ ಬಿಡು. ಏನ್ರ ನೀವು ಫ್ರೆಂಡ್ಸ್ ಆಗ್ಬಿಟ್ಟು ಹಿಂಗೆ ಮಾಡ್ತಾನೆ ಹಿಂಗೆ ಹೇಳು. ಅವ್ನು ಬೇರೆ ಅಣತ, ಅವ್ನು ನಂಬಿಟ್ಟು ಯಾರು ಹೇಳಿದ್ರು ಹೇಳು. ಕಷ್ಟ ಮಗ ಹಿಂಗೆಲ್ಲ ಇದ್ರೆ ನೀವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಂಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ ಇವತ್ತು ಬರ್ಡೇ ಸೆಲೆಬ್ರೇಷನ್. ಯಾರು ಗೊತ್ತಾ? ನಮ್ಮ ಸೀತಾ ಅವ್ರದ್ದು. ಅಲ್ಲಿ ನೋಡಿ, ಇದೇ ರೀತಿ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅನ್ಕೊಂತೀನಿ. ಎಂಜಾಯ್ ಮಾಡಿ. ಇರೋ ನಿಮಿಷ. ಓ ವೇಟ್. ಇದಕ್ಕಿಂತ ಮುಂಚೆ ನಿಮ್ಮ ಮೂವರಿಗೂ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅದಕ್ಕಿಂತ ಮುಂಚೆ ನನ್ನೊಂದು ಗಿಫ್ಟ್ ಇದೆ ನಿನಗೆ. ಏನು ಗಿಫ್ಟು? ಹಾಂ, ತುಂಬ ಚೆನ್ನಾಗಿದೆ ಸಿದ್ದು, ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು. ಸೊ ಇವಾಗ ನನ್ನ ಸರ್ದಿ. ಕಣ್ಮುಚ್ಚಿ 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 ಕಣ್ಮುಚ್ಚಿ. ಆಯ್ತು. ಟಂಟಣ. ಏನ್ರಿ ಇದು ದೇವ್ರ ದಾರಗಳು ತಂದಿದ್ದೀರಾ? ಇದು ದೇವರ ದಾರ ಅಲ್ಲ, ಇದಕ್ಕೆ ರಾಖಿ ಅಂತ ಅಂತಾರೆ. ನಾನು ನಿಮ್ಮ ಮೂವರೆಗೂ ರಾಖಿ ತಂದಿದ್ದೀನಿ ಕಟ್ಟಕ್ಕೆ. ಕೈ ಕೊಡಿ, ಒಂದ್ ಕೈ ನಿಮಿಷ ಕೊಡಿ. ಸೀತಾ, ಇವಾಗ ಒಂದು ಗೇಮ್ ಆಡೋಣ. ಏನು ಗೇಮು? ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀನಿ. ಆಯ್ತು, ನಾವೆಲ್ಲರೂ ಲೈನಲ್ಲಿ ನಿಂತ್ಕೋತೀವಿ. ಸರಿ. ನೀನು ಕೈ ಸ್ಪರ್ಶ ನೋಡ್ಬಿಟ್ಟು ನಿಮ್ಮ ಹುಡುಗನ ಅಲ್ವಾ ಅಂತ ನಮಗೆ ಬಂದು ರಾಗಿ ಕಟ್ಟಬೇಕು. ಅಷ್ಟೇನಾ? ನನಗೆ ಗೊತ್ತು ನನ್ನ ಸಿದ್ದು ಕೈ ಹೇಗಿದೆ ಅಂತ. ಆಯ್ತು, ಟ್ರೈ ಸರಿ. ಮಾಡೋಣ. ಆಯಿತು, ನಾನು ನೋಡೇ ಅಲ್ಲ ಬಿಡ್ತೀನಿ. ಮಗ, ಅವಳಿಗೇನಾರು ಗೊತ್ತಾಗದೆ ನನ್ನ ಕೈ ಕಟ್ಟಿಬಿಟ್ರೆ? ಗೋವಿಂದ ಗೋವಿಂದ. ನಾನು ಇದ್ದೀನಿ ಸಿದ್ದು, ಡೋಂಟ್ ವರಿ. ಓಕೆ, ಬನ್ನಿ. ಡನ್. ಸೂಪರ್ ಆಗಿ ಗೇಮ್ ಪ್ಲಾನ್ ಮಾಡಿದ್ವಿ ಮಗ, ಸೂಪರ್ ಆಗಿ ಮಾಡಿದ್ಯಾ. ಇವಾಗ ಗೊತ್ತಾಗುತ್ತೆ ಮಗ ನಿಮ್ ಟ್ರೂ ಲವ್ ಏನು ಅಂತ. ಓ, ಇವಾಗ ಗೊತ್ತಾಗುತ್ತೆ ನಿಮ್ ಟ್ರೂ ಲವ್. ಹೌದಾ? ನಮ್ದು ಟ್ರೂ ಲವ್ ಅಲ್ವೇನೋ ಸಿದ್ದು? ನೋಡೇ ಬಿಡ್ತೀನಿ. ಹಬ್ಬಿ, ಬಂದ್ ಕಣ್ಣಿಗೆ ಬಟ್ಟೆ ಕಟ್ಟು. ನಾವು ನೋಡೇ ಬಿಡ್ತೀವಿ ಮಗ. ಕೊಡಮ್ಮ ಇಲ್ಲಿ. ಏನಾದ್ರೂ ಉಲ್ಟಾ ಹೊಡಿತಾ ಇದ್ರೆ ಸೀತಾ ಕಣ್ಣು ಮುಚ್ಕೋಬೇಕು. ವೆಂಕಟರಮಣ ಸ್ವಾಮಿ ಪಾದಾಲ್ ಗೋವಿಂದ ಗೋವಿಂದ. ಮಗ ಮಗ ಈತ ಗಟ್ಟಿ ಮಾಡ್ಕೋ. ಮಗ ನೋಡ್ತೀಯಾ? ಹ್ಞೂ ಪಕ್ಕ ಕರೆಕ್ಟಾಗಿ ರಾಕಿ ನೋಡು ಕಟ್ತಾರೆ. ಮಗ, ನೋಡ್ಬಿಡೋಣ. ಚಾಲೆಂಜ್. ಓ ಚಾಲೆಂಜ್. ಬನ್ರೋ ಎಲ್ಲ ಲೈನಲ್ಲಿ ನಿಂತ್ಕೊಳ್ರ. ಆ ಇದು ಸಿದ್ದು ಕೈ ಅಲ್ಲ. ನಾನು ಹೇಳಿದ್ದು ನನಗೆ ಆಯ್ತಾ? ಅಯ್ಯೋ, ಕಂಗ್ರಾಟ್ಸ್ ಮಗ, ಕಂಗ್ರ್ಯಾಚುಲೇಷನ್ಸ್. ಟ್ರೂ ಲವ್ ಅಂತ ಪ್ರೂವ್ ಮಾಡ್ಕೊಂಡೆ. ಹೆಂಗೆ ಮಗ, ಗೊತ್ತಾಯ್ತಾ? ಗೊತ್ತಾಯ್ತಾ ನಮ್ದು ಟ್ರೂ ಲವ್ ಅಂತ? ಗೊತ್ತಾಯ್ತು. ಅರೆ ಹ್ಯಾಪಿ ಸಿದ್ದು. ಯಾ, ಸೂಪರ್ ಹ್ಯಾಪಿ.
ಮಚ್ಚ ಒಂದೇ ವೀಡು ಮತ್ತೆ ಬಿಡು ಹೋಗ ಪರವಾಗಿಲ್ಲ ಹೋಗ ಲೇ ಇಲ್ಲ ಇಲ್ಲಿ ತೆಗಿ ಫಸ್ಟು ಲೇ ಅವ್ನು ನೋಡ್ತೀಯೋ ನನ್ನ ಮುಖ ನೋಡ್ಸು ನಾನು ಫೇಮಸ್ ಆಗಿರೋದು ಇರಿ ನಿಮಿಷ ಅಬ್ಬಾ ಆ ಫೇಸ್ಗೂ ಆ ಗಾಗಲ್ಸ್ಗೂ ಏನನ್ನ ಕಾಂಬಿನೇಷನ್. ಚೀಸು ಮಗ ಇದೇನು ಮಾತ್ರೆ ನೋಡು ತಲೆನೋ ಮಾತ್ರ ಕಣ. ತಲೆನೋ ಮಾತ್ರೆನಾ ಮಗ ಎಕ್ಸ್ಪೈರ್ ಆಗಿದ್ದು ಮಗ. ಎಕ್ಸ್ಪೈರ್ ಆಗಿದ್ಯಾ? ಹಾಂ ಮಾತ್ರೆ ತೊಗೊಂಡ್ರೆ ಯಾರು ಸಾಯ್ತಾರೇನೋ? ತಲೆನೋವು ಅಂತ ಹೇಳ್ತಿದ್ದಳು, ಅದಕ್ಕೆ ಮಾತ್ರೆ ತಗೊಂತ ಹೇಳಿದೆ ನಾನು. ಆಮೇಲೆ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ನೋಡಿದ್ರೆ ಈ ಥರ ಆಗಿದೆ ನವೀನ, ಏನು ಮಾಡಲಿ ನಾನು? ಮಗ ಇವಾಗ ಟೈಮ್ ಇಲ್ಲ, ಅವನಿದ್ರೆ ಹೆಚ್ಚಿಗೆ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡ್ತೈತೆ. ಬಾ ನಡಿ ಹೋಗೋಣ. ನಡಿ ನಡಿ. ಸಿದ್ಧಾ ಛೇ ನನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರ್ದು. ನಾನು ಸಿಗೋದಕ್ಕೂ ಬಿಡೋದಿಲ್ಲ. ಪ್ರೀತಿಸಿದವಳು ಸಿಗಲಿಲ್ಲ ಅಂದರೆ ಆ ನೋವು ಹೆಂಗಿರುತ್ತೆ ಅಂತ ನಿನಗೂ ಗೊತ್ತಾಗಬೇಕು. ಜ್ಯೂಸ್ ತಗೋ. ಥ್ಯಾಂಕ್ ಯು.